ನೀರಿಗಾಗಿ ಹೋರಾಟ, ಜಾತಿಗಾಗಿ ಹೋರಾಟ, ಜಾತಿಗಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಬೇಕೇ ಬೇಕು, ಮುಂಚೆನ ಬೇಕು. ಮುಂದೆ ಒಂದಿನ ನೀರಿನ ಹಾಹಾಕಾರ ಬರುತ್ತೆ. ನೀರಿನ ಹಾಹಾಕಾರ ಬರುವ ಮೊದಲೇ ಒಂದು ತೀರ್ಮಾನವನ್ನ ಸರ್ಕಾರ ಸುಭದ್ರವಾದ ಯೋಜನೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ಹೋರಾಟಗಾರರಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಕಾವೇರಿ ಹೋರಾಟದ ಪ್ರಮುಖ ಬಂದ್ ಕರೆಯನ್ನು ಹಿಂಪಡೆಯಲಾಗಿದ್ದರೂ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ತೀವ್ರಗೊಂಡಿವೆ. ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಟ್ ನೀರು ಬಿಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ನೀಡಿರುವ ಆದೇಶದ ವಿರುದ್ಧ ರೈತರು ಮತ್ತು ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟವು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ನಡೆಸಿದ ಸಭೆಯ ಬಳಿಕ ಇಂದು ಘೋಷಿಸಲಾಗಿದ್ದ ಕರ್ನಾಟಕ ಬಂದ್ ಕರೆಯನ್ನು ಹಿಂಪಡೆದಿದೆ. ಆದರೆ ಮಂಡ್ಯದಲ್ಲಿ ಹೆಚ್ಚಾದ ಹೋರಾಟದ ಕಾವು. ಮೇಕೆದಾಟು ಯೋಜನೆಗಳು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದಂತ ಸರ್ಕಾರಗಳು ಇವತ್ತು ಅದನ್ನು ಮರಿಬಾರದು. ಈ ರಾಜ್ಯದ ಮತವನ್ನ ಕೊಟ್ಟಂತ ರಾಜ್ಯದ ಜನರ ಋಣವನ್ನ ತೀರಿಸುವ ಮಹತ್ವದ ಯೋಜನೆ ಮೇಕೆದಾಟು ಯೋಜನೆ ಶೀಘ್ರದಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳಿ ಸರ್ ಹತ್ರ ನಾನು ಮನವಿ ಮೂಲಕವಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಬಂದ ನಡುವೆಯೂ ಸಹಜ ಸ್ಥಿತಿಯಲ್ಲಿ ಜನಜೀವನ ಅಂತಲೇ ಹೇಳಬಹುದು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು, IT ಕಂಪನಿಗಳು, BMTC, KSRTC ಬಸ್ಸುಗಳು ಮತ್ತು ವಾಣಿಜ್ಯ ಮಳಿಗೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದವು ಅಂತಲೇ ಹೇಳಬಹುದು. ಆದರೆ ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಪ್ರತಿಭಟನಾಕಾರರು CWRC ಮತ್ತು CWMA ವಿರುದ್ಧ ವಿಭಿನ್ನವಾಗಿ ಪಿಂಡ ಪ್ರದಾನ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೈಸೂರಿನಲ್ಲಿ KADA ಕಚೇರಿ ಮತ್ತು ದೊಡ್ಡ ಗಡಿಯಾರ ಬಳಿ ಕನ್ನಡಪರ ಸಂಘಟನೆಗಳು ಖಾಲಿ ಬಿಂದಿಗೆ ಪ್ರದರ್ಶಿಸಿ ಬೃಹತ್ ಧರಣಿಯನ್ನು ನಡೆಸಿದರು. ವಿದ್ಯಾರ್ಥಿಗಳ ಬೃಹತ್ ಹೋರಾಟ, ಎಲ್ಲೆಂದರಲ್ಲಿ ಪೊಲೀಸ್ ಬಂದೋಬಸ್ತ್. ಮಂಡ್ಯದಲ್ಲಿ ರೈತ ಸಂಘಟನೆಯೊಂದಿಗೆ ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದು ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸುವಂತೆ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಪ್ರತಿಭಟನಾ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬೆಂಗಳೂರು, ಮೈಸೂರು, ಮದ್ದೂರು, ಶ್ರೀರಂಗಪಟ್ಟಣ, ರಾಮನಗರ ಮತ್ತು ಮಂಡ್ಯದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಯಿತು. ಇಷ್ಟೆಲ್ಲ ಬಂದೋಬಸ್ತ್ ಇದ್ದರೂ ಕೂಡ ಸ್ವಯಂ ಪ್ರೇರಿತವಾಗಿ ರೈತ ಸಂಘಟನೆಗಳು ಹಾಗೂ ಕನ್ನಡಪರ ಹೋರಾಟಗಾರರು ತಮಿಳುನಾಡಿನ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆ ನೇತೃತ್ವವನ್ನ ನಮ್ಮ ನೀರು ನಮ್ಮ ಹಕ್ಕಿನ ನೇತೃತ್ವ ವಹಿಸಿದಂತವ್ರು ತಾವು ಸಾವಿರಾರು ಜನ ನಾವು ಹೋರಾಟಗಾರರು ಕೂಡ ನಿಮ್ಗೆ ಬೆಂಬಲಿಸ್ತೀವಿ ಪಾದಯಾತ್ರೆಗೆ. ಇದನ್ನು ಮರೆಯೋದಿಲ್ಲ. ನೀವು ಈ ರಾಜ್ಯದ ಹಿತವನ್ನ ಕಾಪಾಡಬೇಕು. ಬೆಂಗಳೂರು ನಗರಕ್ಕೆ ನೀರಾಗುತ್ತೆ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರಕ್ಕೂ ಮೇಕೆದಾಟಿನ ನೀರಾಗುತ್ತೆ. ಪ್ರಾಂತವನ್ನ ನಿಂಬಿರುವಂತ ಜನರು ಕೃಷಿಕ ಬದುಕಿಗೆ ಸಮಾಧಾನವನ್ನ ಪಡ್ಕೊಳ್ಳುವಂತ ಸ್ಥಿತಿ ಬರುತ್ತೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿರುವಂತ ಕೆರೆಕಟ್ಟೆಗಳನ್ನು ಕೂಡ ಅಭಿವೃದ್ಧಿಪಡಿಸಿ ನೀರನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಈಗ ಬೆಳೆಗಳಿಗೆ ತಕ್ಷಣ ನೀರು ಬಿಡುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು ಕೊನೆ ಹಂತಕ್ಕೆ ನೀರು ಬಂದಿಲ್ಲ ಅಂತ ಆಗ್ರಹ ಮಾಡ್ತಾರೆ. ಅವರೇ ಕರ್ಕೊಂಡು ಮುಖ್ಯಮಂತ್ರಿಗಳ ಕೈಲಿ ಸಚಿವ ಕೈಲಿ 6ನೇ ಹಂತದ ಯೋಜನೆ ಉದ್ಘಾಟನೆ ಮಾಡ್ತಾರೆ. ಕೃಷಿ ಮಂತ್ರಿಗಳಾಗಿದ್ದಾರೆ. ಅವರೇ ಕೃಷಿ ಇಲ್ಲ ಸ್ವಾಮಿ ಅವರು ಈಗ ಸಚಿವರಾಗಿದ್ದಾರೆ. ದಯಮಾಡಿ ಸಹ ನದಿಯನ್ನ ತಾವು ತಿಳ್ಕೊಳ್ಬಾರ್ದು. ಬಹಳ ಮಹತ್ವದ ಯೋಜನೆ ತೆಗೆದುಕೊಂಡು ರೈತರ ಹಿತವನ್ನ ಕಾಪಾಡಿ ಅಂತೇಳಿ ಹೋರಾಟಗಾರ ಇರುವಂತ. ಇಷ್ಟೆಲ್ಲದರ ನಡುವೆಯೂ ವಾಟಾಳ್ ನಾಗರಾಜ್ ಅವರನ್ನು ಬಂಧಿಸಿದ ಪೊಲೀಸಿನವರು ಸಂಜೆಯ ನಂತರ ಬಿಡುಗಡೆ ಮಾಡಿದರು. ಬಿಡುಗಡೆಯ ನಂತರ ವಾಟಾಳ್ ನಾಗರಾಜರವರು ಕರ್ನಾಟಕಕ್ಕೆ, ಕನ್ನಡಕ್ಕೆ ನನ್ನ ಹೋರಾಟ ಸದಾ ಸಿದ್ಧ ಎಂದು ತಿಳಿಸಿದರು.